ಇನ್ನು ರಿಕ್ಕಿ ರೈ ಮೇಲಿನ ಶೂಟೌಟ್ ಪ್ರಕರಣಕ್ಕೆ ಈಗೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಮೇಜರ್ ಟ್ವಿಸ್ಟ್ ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಒಂದೊಂದಾಗಿ. ರಿಕ್ಕಿ ಹತ್ಯೆ ಸಂಚಿನ ಹಿಂದಿದೆಯಾ ಮುತ್ತಪ್ಪ ರೈ ಎರಡನೇ ಪತ್ನಿಯ ಕೈವಾಡ ಅಂತ ಅನುಮಾನ. ರಿಕ್ಕಿ ಹತ್ಯೆ ಸಂಚಿನ ಹಿಂದಿದೆಯಾ ಮುತ್ತಪ್ಪ ರೈ ಎರಡನೇ ಪತ್ನಿಯ ಕೈವಾಡ, ಈ ಅನುಮಾನ ಕಾಡ್ತಾ ಇದೆ. ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ ಮೇಲೇನೆ ಅನುಮಾನ. ಒಂದೇ ಹೇಳಿಕೆಯನ್ನು ನೀಡಿದ್ದಾರೆ ಡ್ರೈವರ್ ಬಸವರಾಜು ಮತ್ತು ಆಪ್ತರು. ನನಗೇನು ಗೊತ್ತಿಲ್ಲ, ಜೋರಾಗಿ ಶಬ್ದ ಬಂದ ತಕ್ಷಣ ನಾನು ಬಗ್ಗಿಕೊಂಡೆ, ಯಾರು ಶೂಟ್ ಮಾಡಿದ್ದು ಎಲ್ಲಿಂದ ಶೂಟ್ ಮಾಡಿದ್ದು ಗೊತ್ತಿಲ್ಲ ಅಂತ ಡ್ರೈವರ್ ತನ್ನ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ ಬಸವರಾಜು. ಶಬ್ದ ಬಂದ ಬಗ್ಗೆ ಡ್ರೈವರ್ ಹೇಳಿದ ಅಂತ ಆಪ್ತರು ಹೇಳ್ತಾ ಇದ್ದಾರೆ. ನಮಗೆ ಅನುರಾಧ ಟೀಮ್ ಮೇಲೆ ಅನುಮಾನ ಅಂತ ಆಪ್ತರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಎಲ್ಲರದ್ದು ಒಂದೇ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಹಾಗಾದರೆ ಇದು ಹೆಚ್ಚು ಕಡಿಮೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ, ಅಂದರೆ ಈ ಪ್ರಕರಣದಲ್ಲಿ FIRನಲ್ಲಿ ಎರಡನೇ ಆರೋಪಿ, ಅವರ ಮೇಲೆ ಅನುಮಾನ ದಟ್ಟವಾಗ್ತಾ ಇದೆ. ಈ ನಡುವೆ ಗಾಯಾಳು ರಿಕ್ಕಿ ರೈ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಬಿಡದಿ ಪೊಲೀಸರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅಂದರೆ FIRನಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನೇ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ರಿಕ್ಕಿ ರೈ. A1 ರಾಕೇಶ್ ಮಲ್ಲಿ, A2 ಅನುರಾಧ ರೈ, A3 ನಿತೀಶ್ ಶೆಟ್ಟಿ, A4 ವೈದ್ಯನಾಥನ್ ವಿರುದ್ಧವೇ ರಿಕ್ಕಿ ರೈ ಈಗ ಆರೋಪವನ್ನು ಮಾಡಿದ್ದಾರೆ. ರಿಕ್ಕಿ ರೈ ಹೇಳಿಕೆ ಬಗ್ಗೆ ಕೂಡ ಪೊಲೀಸರಿಗೆ ಗುಮಾನಿ ಇದೆಯಂತೆ. ಗೊತ್ತಿಲ್ಲ, ಇಂಥ ಪ್ರಕರಣಗಳನ್ನು ತುಂಬ ಸೂಕ್ಷ್ಮವಾಗಿ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಪೊಲೀಸರು. ಯಾರೋ ಒಬ್ಬರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಂತ ಅದನ್ನೇ ಸತ್ಯ ಅಂತ ನಂಬಿಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಈಗ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಿಡದಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಹಳ ಮುಖ್ಯವಾಗಿ ಬೇಕಾಗಿದ್ದು ರಿಕ್ಕಿ ರೈ ಸ್ಟೇಟ್ಮೆಂಟ್, ಅದನ್ನು ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂತಹ ವಿಚಾರ ಅಂತಂದರೆ ರಿಕ್ಕಿ ರೈ ಅವರ ಸ್ಟೇಟ್ಮೆಂಟ್ನ ಸಾರಾಂಶ ಏನು, ಮತ್ತು ರಿಕ್ಕಿ ರೈ ಅವರ ಹೇಳಿಕೆ ಮೇಲೇ ಗುಮಾನಿ ಯಾಕೆ? ಅರವಿಂದ್, ಈಗ ಪ್ರಮುಖವಾಗಿ FIRಲ್ಲಿ ಕೂಡ ಏನು ದಾಖಲಾಗಿತ್ತು, 4 ಆರೋಪಿಗಳು ಅಂದರೆ ಏನು ರಾಕೇಶ್ ಆಗಿರ್ಬೋದು, ಅವರ ಎರಡನೇ ಪತಿ ಆಗಿರುವಂಥ ಅನುರಾಧ ರೈ ಆಗಿರ್ಬೋದು, ನಿತೀಶ್ ಶೆಟ್ಟಿ ಮತ್ತು ವೈದ್ಯನಾಥನ್ ವಿರುದ್ಧ ಏನು ಆರೋಪ ಮಾಡಿ FIRಲ್ಲಿ ಅವರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ನಿನ್ನೆಯೇ ಅವರ ಚಾಲಕ ಬಸವರಾಜು ಮತ್ತು ಗನ್ಮ್ಯಾನ್ ರಾಜ್ಪಾಲ್ ಸೇರಿದಂತೆ 3 ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ರು. ಆ ದಾಖಲೆಯಲ್ಲಿ ಬಸವರಾಜ ಸೌಂಡ್ ಅಂದರೆ ಯಾವ ಕಡೆಯಿಂದ ಫೈರ್ ಆಯಿತು ಅನ್ನೋದು ನನ್ನ ಬಗ್ಗೆ ಗೊತ್ತಿಲ್ಲ. ಆದರೆ ಆ ಫೈರ್ ಆದ ನಂತರದಲ್ಲಿ ರಿಕ್ಕಿ ರೈಯನ್ನು ಮಾತಾಡಿದಂಥ ವೇಳೆಯಲ್ಲಿ ನಮಗೆ ಅವರು ಹೇಳಿದ ಮಾಹಿತಿ ಪ್ರಕಾರ ಇಂಥವ್ರ ಮೇಲೆ ನನಗೆ ಡೌಟ್ ಇದೆ ಅನ್ನೋದನ್ನ ಅವರು ಹೇಳಿದ್ದಂಥದ್ದು. ಅದೇ ಪ್ರಕಾರ FIR ಕೂಡ ದಾಖಲು ಮಾಡಿದರು. ನಿನ್ನೆ ಅವರಿಗೆ ಮೂಗಿನ ಆಪರೇಷನ್ ನಡೆದ ನಂತರದಲ್ಲಿ ನಿನ್ನೆ ಮಧ್ಯಾಹ್ನ ಹೊತ್ತಿಗೆ ಬಿಡದಿ ಪೊಲೀಸರು ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ರಿಕ್ಕಿ ರೈ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಆ ಹೇಳಿಕೆ ವೇಳೆಯಲ್ಲಿ FIRಲ್ಲಿ ಏನು ಕಂಟೆಂಟು ಹೇಳಿದ್ದಾರೆ, ಯಾರ ಮೇಲೆ ಅನುಮಾನ ಇತ್ತು ಅಂತ ಏನು 4 ಆರೋಪಿಗಳ ಹೆಸರು ಹೇಳಿದ್ರು, ಅದೇ ಆರೋಪಿಗಳನ್ನ ಹೆಸರುಗಳನ್ನ ಕೂಡ ಮತ್ತೆ ಮೆನ್ಷನ್ ಮಾಡಿ ಅವರ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಅವರ ಅಪ್ಪ ಮುತ್ತಪ್ಪ ರೈ ಇದ್ದಂಥ ಕಾಲದಿಂದಲೂ ಕೂಡ ಈ 4 ನಮಗೆ ಜೀವ ಬೆದರಿಕೆ ಇತ್ತು. ಹಲವು ಜಮೀನು ವಿಚಾರಗಳಲ್ಲಿ ನಮ್ಮ ಮಧ್ಯಗಳಲ್ಲಿ ಆಗಾಗ ಗಲಾಟೆ ಆಗ್ತಿತ್ತು. ಆ ನಿಟ್ಟಿನಲ್ಲಿ ಜೀವ ಬೆದರಿಕೆ ಇತ್ತು. ಆ ನಂತರದಲ್ಲಿ ನಾನು ಗನ್ಮ್ಯಾನು ಬಾಡಿಗಾರ್ಡ್ಗಳ ಜೊತೆನೇ ಓಡಾಡ್ತಿದ್ದೆ. ಹಾಗಾಗಿ ಅವರೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಅವ್ರ ಶಂಕೆ ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಕೇಶ್ ಮಲ್ಲಿ ಮೊಬೈಲ್ ಅವರು ಸ್ವಿಚ್ ಆಫ್ ಬಂದರೆ, ಅನುರಾಧ ರೈ ಏನಿದ್ದಾರೆ ಅವರು ಕಳೆದ 2 ದಿನಗಳಿಂದ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಅವ್ರ ಡ್ರೈವರು ಮತ್ತು ಗನ್ಮ್ಯಾನು ಮತ್ತು ಆಪ್ತ ಫರ್ಹಾನ್ ಅಂತೇನಿದ್ದಾರೆ ಅವ್ರ 3 ಮತ್ತು ಈಗ ಹೇಳಿಕೆ ನೀಡಿರುವಂಥ ರಿಕ್ಕಿ, ಅವ್ರ 4 ಹೇಳಿಕೆಗಳನ್ನು ಕೂಡ ಪೊಲೀಸರು ದಾಖಲು ಮಾಡ್ಕೊಂಡಿರುವಂಥದ್ದು. ಬಹುತೇಕ ಎಲ್ಲರೂ ಹೇಳಿಕೆಗಳು ಕೂಡ ಜಮೀನು ವಿವಾದ ಹಿನ್ನೆಲೆಯಲ್ಲೇ ಈ ಹತ್ಯೆಗೆ ಯತ್ನ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು 4 ಕೂಡ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.